ಬಿಲೀವ್ ಬ್ಲಾಗ್ಸ್ ಇದು ಕನ್ನಡ ಚಾನೆಲ್ ಬ್ರೋ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವ. ಇವತ್ತು ನಾವು ನಂಜನಗೂಡು ಬಂದಿದ್ದೀನಿ. ನಾನು ಸಂಜೆ ಸಮಯ, ಇದು ಒಂದು 6:30 ಆ ಸಮಯದಲ್ಲಿ ತೆಗೆದಿರೋ ವಿಡಿಯೋ. ಇಲ್ಲಿನ ವಿಶೇಷಗಳೇನು ಅಂತ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ, ಅವರು ಮಾತಾಡಿಸ್ತಾರೆ. ಈ ವಿಶೇಷಗಳೆಲ್ಲ ಅವರು ತಿಳಿಸ್ತಾರೆ. ಬನ್ನಿ, ಅದಕ್ಕೆ ಮುನ್ನ ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡಿ. ಬನ್ನಿ ಮತ್ತು ಅವ್ರನ್ನ ಭೇಟಿ ಮಾಡೋಣ. ಅವರು ನಮ್ಮ ಪಕ್ಕದಲ್ಲೇ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಭರತ್ ಸರ್. ಭರತ್. ಹಾ ಸರ್, ಈ ದೇವಸ್ಥಾನದ ಬಗ್ಗೆ ಸರ್, ಇದು ನಂಜನಗೂಡಲ್ಲಿ ಪ್ರಸಿದ್ಧವಾಗಿರೋ ಟೆಂಪಲ್ ಸರ್. ಇದು ಪರಶುರಾಮ ಟೆಂಪಲ್. ಅದನ್ನ ಬಿಟ್ರೆ ಫಸ್ಟ್ ನಮ್ಮ ಪ್ರಿಫರೆನ್ಸ್ ಕೊಡ್ಬೇಕಾಗಿರೋದು ನಂಜನೇಶ್ವರ ಟೆಂಪಲ್. ಆ ನಂಜನಗೂಡ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ಕಾಶಿ ಬಿಟ್ರೆ ಈ ದಕ್ಷಿಣ ಕಾಶಿ ಅಂತ ಹೆಸರಾಗಿರೋದು ಕರ್ನಾಟಕದಲ್ಲಿ ಇದೊಂದೇ ಟೆಂಪಲ್ ಸರ್. ಅಲ್ಲಿ ಶ್ರೀಕಂಠೇಶ್ವರನ ಎಲ್ಲ ಸಾವಿರಾರು ಭಕ್ತಾದಿಗಳು ಬಂದು ಪೂಜಿಸ್ತಾರೆ, ಆರಾಧಿಸ್ತಾರೆ. ಈ ಶಿವರಾತ್ರಿ ಟೈಮಲ್ಲೂ ಅಷ್ಟೇ ತುಂಬಾ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಿವನ ಕೃಪೆ ಪಾತ್ರ ಆಗೋದು ಒಂದು ಇಲ್ಲಿಂದ ವಾಡಬರಿ. ಜಾತ್ರೆ ನಡೆಯುತ್ತಲ್ಲ ನೆಕ್ಸ್ಟ್ ಸರ್. ಹೌದು ಸರ್, ಈ ಮಾರ್ಚ್ ಏಪ್ರಿಲ್ ಮಂತ್ ಅಲ್ಲಿ ನನಗೆ ದಿನಾಂಕ ಯಾರೋ ಹೇಳ್ತಾರೆ. ಈ ದಿನಾಂಕ ಗೊತ್ತಿಲ್ಲ ಸರ್. ಅದು ದೇವಸ್ಥಾನ ಮಂಡಳಿಯವರ ತನಕ ಕೇಳ್ಕೊಬೇಕಾಗುತ್ತೆ. ಅದು ಜನರಲ್ ಆಗಿ ಫುಲ್ ಜನ ಸರ್, ಲಕ್ಷಾಂತರ ಜನರು ಆಗಮಿಸ್ತಾರೆ ಸರ್. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಜನ ಬರ್ತಾರೆ ಸರ್ ಇಲ್ಲಿ. ಈ ದೇವಸ್ಥಾನದ ಸ್ಪೆಷಲ್ ಏನು ಸರ್? ಇದು ಪರಶುರಾಮ ಅವರು ಶ್ರೀ ನಂಜುಂಡೇಶ್ವರ, ನೀವು ನೋಡಿದ್ರಲ್ಲ ಶ್ರೀಕಂಠೇಶ್ವರ ಸ್ವಾಮಿನ, ಅದನ್ನ ಇವರೇ ಸ್ಥಾಪಿಸಿರ ಸರ್. ಏನಂದ್ರೆ ಸರ್, ಇದು ಸ್ಥಾಪನೆ ಆಗಿರೋದು ಹೇಗೆ ಅಂದ್ರೆ, ಪರಶುರಾಮ ಅವರು ಋಷಿ ಮುನಿಗಳು ಸರ್. ಈ ಋಷಿ ಮುನಿಗಳು ಅವರ ಕನಸಲ್ಲಿ ಶಿವದೇವರು ಅವ್ರ ಕನಸಲ್ಲಿ ಬಂದು ನನಗೆ ಶಿವಲಿಂಗ ಪ್ರತಿಷ್ಠಾಪಿಸ್ಬೇಕು ಅಂತ ಅವರಿಗೆ ಹೇಳ್ತಾರೆ. ಅವ್ರೇನ್ ಮಾಡ್ತಾರೆ, ಪ್ರತಿಷ್ಠಾಪನೆ ಕೂಡ ನಂಜನಗೂಡಲ್ಲಿ ಮಾಡ್ತಾರೆ. ಆದ್ರೆ ಅದ್ರದ್ದು ಹಿನ್ನೆಲೆ ಏನಂದ್ರೆ, ಆ ಮಂಟಪ ಮಾಡುವಾಗ, ಈ ಋಷಿ ಮುನಿಗಳ ಮಂಟಪ ಮಾಡುವಾಗ ಕೊಡ್ಲಿಯಿಂದ ಶಿವನ ಲಿಂಗಕ್ಕೆ ಕೊಡ್ಲಿ ಏಟ್ ಬೀಳುತ್ತೆ. ಆ ಶಿವಲಿಂಗಕ್ಕೆ ಏಟ್ ಬಿದ್ದ ತಕ್ಷಣ ಅದು ರಕ್ತ ಚಿಮ್ಮುತ್ತೆ ಸರ್. ಇದರಿಂದ ಋಷಿಮುನಿಯಾದ ಪರಶುರಾಮ ಅವರು ತುಂಬಾ ಬೇಸತ್ತು, ನಾನು ಮಾಡಿದ ಪಾಪದ ಕೃತ್ಯದಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂದ್ಬಿಟ್ಟು ಅವ್ರಿಗೆ ಮನವರಿಕೆ ಆಗಿ ನನ್ನನ್ನು ಸಂಹಾರ ಮಾಡುವಾಗಿ ಶಿವನಾಗಿ ಬೇಡ್ಕೊಂತಾರೆ. ಅದಕ್ಕೆ ಶಿವ ಏನ್ ಮಾಡ್ತಾನೆ, ಸಂಹಾರ ಮಾಡಕ್ಕೆ ಶಿವನು ಸಿದ್ಧರಾಗ್ತಾರೆ. ಆ ಸಿದ್ಧರಾದ ಟೈಮಲ್ಲಿ ಶಿವನು ಒಂದು ಸೊಲ್ಯೂಷನ್ ಕೂಡ ಕೊಡ್ತಾರೆ. ಏನಂದ್ರೆ, ಇಲ್ಲಿಂದ ಮಣ್ಣಿನಿಂದ, ಎಲ್ಲಿ ಈ ನಂಜನಗೂಡು ಇದೆಯಲ್ಲ, ಈ ಪವಿತ್ರವಾದ ಮಣ್ಣಿನಿಂದ ನೀನು ಅದು ಎಲ್ಲಿ ಪೆಟ್ಟು ಬಿದ್ದಿರುತ್ತಲ್ಲ ಅಲ್ಲಿ ಕೊಟ್ರೆ ಅದು ಇದಾಗುತ್ತೆ ಅಂತ. ಅದರಿಂದ ಮಣ್ಣನ್ನು ಏನ್ ಮಾಡ್ತಾನೆ, ಈ ಪವಿತ್ರವಾದ ಮಣ್ಣನ್ನ ಶಿವಲಿಂಗಕ್ಕೆ ಎಲ್ಲಿ ಪೆಟ್ಟು ಇದಾಗಿರುತ್ತೆ ಅದಕ್ಕೆ ಇದು ಮಾಡ್ತಾರೆ. ಅವಾಗ ಅದು ಏನಾಗುತ್ತೆ, ಮಾಯ ಆಗುತ್ತೆ ಸರ್. ಆ ಪೆಟ್ಟು ಅನ್ನೋದು ಮಾಯ ಆಗುತ್ತೆ. ಆ ಮಾಯ ಆಗಿದ್ದ ಶಿವಲಿಂಗಕ್ಕೆ ಶಿವ ಏನ್ ಮಾಡ್ತಾರೆ, ಇವರಿಗೆ ಆಶೀರ್ವಾದ ಕೂಡ ಮಾಡ್ತಾರೆ. ಆವಾಗಿಂದಲೂ ಶ್ರೀ ನಂಜನೇಶ್ವರ ಪಾತ್ರದಲ್ಲಿ ಪರಶುರಾಮ ಅವರ ಪಾತ್ರ ಪ್ರಮುಖವಾಗಿದೆ ಸರ್. ಬನ್ನಿ, ದೇವಸ್ಥಾನ ಸುತ್ತಮುತ್ತ ನೋಡ್ಕೊಂಡು ಬರೋಣ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ತುಂಬ ದೊಡ್ಡ ದೇವಸ್ಥಾನ ಇದು. ಇಲ್ಲಿ ಅನ್ನಪ್ರಸಾದನ ಸಿಗುತ್ತೆ ಈವ್ನಿಂಗ್. ಇದು ಮಾರ್ನಿಂಗ್ ನೋಡಿ, ತುಂಬ ಬ್ಯೂಟಿಫುಲ್ ಆದ ಸೀನ್ರಿ. ದೇವಸ್ಥಾನ ಆವರಣದಲ್ಲಿ ತೆಗೆದಿರೋ ವಿಡಿಯೋ ಇದು ನೋಡಿ. ತುಂಬ ಬ್ಯೂಟಿಫುಲ್ ಆಗಿದೆ. ಬೆಳಗ್ಗೆ 6 ಗಂಟೆಯ ಸಮಯದಲ್ಲಿ ತೆಗೆದಿರೋ ವಿಡಿಯೋ ಇದು. ತುಂಬ ಸುಂದರವಾಗಿದೆ. ಇದು ನದಿಗೆ ಹೋಗೋ ದಾರಿ.
ನದಿಯಲ್ಲೇ ಸ್ನಾನ ಮಾಡಬೇಕಂದ್ರೆ ನದಿಯಲ್ಲೇ ಮಾಡ್ಬೋದು, ಅಥವಾ ಬಾತ್ರೂಮಲ್ಲಿ ಮಾಡ್ತೀನಿ ಅಂದ್ರೂ ಬಾತ್ರೂಮಲ್ಲಿ ಮಾಡ್ಬೋದು. ಅದಕ್ಕೆ ಚಾರ್ಜಸ್ ತೊಗೊತಾರೆ, 5 rupees ಎಷ್ಟು ತೊಗೊತಾರೆ. ಇಲ್ಲೇ ಟಾಯ್ಲೆಟ್ಸು ಅವೆಲ್ಲ ಅವೈಲಬಿಲಿಟಿ ಇರುತ್ತೆ ಈ ಸರೌಂಡಿಂಗಲ್ಲೇ. ನದಿ ಇದು, ನದಿ ಹತ್ರ ನೀವು ಸ್ನಾನ ಮಾಡ್ಬೋದು. ಸೂರ್ಯ ಬೆಳಗ್ಗೆನೆ ದರ್ಶನ ಮಾಡ್ಕೋಬೋದು. ಎಕ್ಸಲೆಂಟ್ ಆಗಿದೆ ನದಿ ಇದು, ತುಂಬ ಬ್ಯೂಟಿಫುಲ್. ಸ್ನಾನ ಮಾಡ್ಕೊಂಡು ಬಂದು ಈ ಸರೌಂಡಿಂಗಲ್ಲೇ ನಿಮಗೆ ಟಿಫನ್ ಸಹಿತ ಸಿಗುತ್ತೆ. ಬನ್ನಿ ಇಲ್ಲಿ ಏನೇನು ಸಿಗುತ್ತೆ ಅಂತ ಕೇಳೋಣ ಅವ್ರನ್ನ. ನನ್ನ ಹೆಸರು ನಾಗಣ್ಣ ಅಂತ ಸರ್. ಇಲ್ಲಿ ಇಡ್ಲಿ ವಡೆ, ರೈಸ್ ಬಾತು, ದೋಸೆ. ಏನೇನ್ ರೇಟ್? ಇಡ್ಲಿ 2 ಇಡ್ಲಿ ತಗೊಂಡ್ರೆ ಸರ್ 20 ರೂಪಾಯಿ, 2 ವಡೆ ತಗೊಂಡ್ರೆ ಸರ್ 10 ರೂಪಾಯಿ. ಏನಿಡ್ಲಿ? ತಟ್ಟೆ ಇಡ್ಲಿ ಸರ್. ರೈಸ್ ಬಾತು ಸರ್ 1 ಪ್ಲೇಟ್ ಬೋಲ್ ಬರುತ್ತೆ, 30 ರೂಪಾಯಿ ಸರ್ 1 ಬೋಲ್ಗೆ. ಎಲ್ಲ ನಿಮ್ಮ ಅಡ್ರೆಸ್ ಹೇಳ್ಬಿಡಿ, ಎಲ್ಲಿ ಬರುತ್ತೆ ಇದು ಸರ್? ಶ್ರೀಕಂಠೇಶ್ವರ ದೇವಸ್ಥಾನದ ಮೇನ್ ರೋಡ್ ಅಲ್ಲಿ ಸರ್. ಮೈನ್ ರೋಡ್ ಅಲ್ಲಿ? ನೋಡಿ ಮೇನ್ ರೋಡ್ ಇದೆ ಪಕ್ಕದಲ್ಲಿ. ಎದುರುಗಡೆ ಸರ್, ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಮುಂದ್ಗಡೆ ಇದೆ. ನೀವು ಮನೆಯಿಂದಾನೆ ಮಾಡ್ಕೊಂಡು ಬರ್ತೀರಾ ಸರ್ ಎಲ್ಲ? ಹೌದು ಸರ್, ಎಲ್ಲ ಮನೆಯಿಂದ ಮಾಡ್ಕೊಂಡ್ ಬರ್ತೀನಿ ಸರ್. ತುಂಬಾ ನೋಡಿ ಸರ್, ಇಡ್ಲಿ ಇದೆ. ಇಡ್ಲಿ ಇದೆ. ನೋಡಿ ರೈಸ್ ಬಾತು ಈಗ 30 ರೂಪಾಯಿ ಸರ್. ತಿಂಡಿ ಅಂತೂ ಸಕ್ಕತ್ತಾಗಿದೆ, ನೀವು ಬಂದಾಗ ಇಲ್ಲಿ ಟ್ರೈ ಮಾಡಿ. ಈ ಪಾರ್ಕಿಂಗ್ ಎಲ್ಲ ಇದೆ, ವೆಹಿಕಲ್ ಪಾರ್ಕಿಂಗ್ ಎಲ್ಲ, ಅಂದರೆ 4 ವೀಲರ್ಸು ಅದೆಲ್ಲ ಪಾರ್ಕಿಂಗ್ ಇದೆಯಲ್ಲ, ಅಲ್ಲೇ ಮೈನ್ ರೋಡಲ್ಲೇ ಇದೆ, ನದಿಗೆ ಹೋಗೋ ಪಕ್ಕದಲ್ಲೇ ಇದೆ. ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದು, ಡೋಂಟ್ ಮಿಸ್ ಇಟ್. ಈ ಪ್ಲೇಸ್ನ ನೀವು ವಿಸಿಟ್ ಮಾಡಿಲ್ಲ ಅಂದರೆ ಫಸ್ಟ್ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಇದು ದೇವಸ್ಥಾನ ಒಳಗಡೆ ಎಲ್ಲ ವಿಡಿಯೋ ಅಲೋ ಇಲ್ಲ, ಸ್ವಲ್ಪ ಮಟ್ಟಕ್ಕೆ ನಾನು ತೆಗ್ದಿದ್ದೀನಿ, ಅದು ನಿಮಗೆ ತೋರಿಸ್ತೀನಿ. ಇದೆಲ್ಲ ಒಳಗಡೆನೆ ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಜಾತ್ರೆ ನಡೆಯುತ್ತೆ ಇಯರ್ಲಿ ಒನ್ಸ್. ಇದು ನೆಕ್ಸ್ಟ್ ಮಂತ್ ಏಪ್ರಿಲ್ 8ಗೆ ಇದೆ ಜಾತ್ರೆ. ಏಪ್ರಿಲ್ 8ಗೆ ಸ್ವಲ್ಪ ಚೆಕ್ ಮಾಡ್ಕೊಂಡು ಹೋಗಿ ನೀವು. ಯಾವಾಗಿದ್ದರೆ ಡೇಟ್ ನೀವು ಕನ್ಫರ್ಮ್ ಮಾಡ್ಕೊಂಡು ಹೋಗಿ ಯಾವಾಗಿದ್ದು. ತುಂಬ ಎಕ್ಸಲೆಂಟ್ ಪ್ಲೇಸ್ ಇದು. ಇಲ್ಲಿ ತುಂಬ ಚರಿತ್ರೆನೂ ಇದೆ ಈ ಟೆಂಪಲ್ಗೆ, ಆವಾಗಲೇ ಕೇಳ್ದಂಗೆ ನೀವು. ಬನ್ನಿ ಇನ್ನೂ ಒಂದು ಸ್ವಲ್ಪ ಸರೌಂಡಿಂಗ್ ಎಲ್ಲ ನೋಡ್ಕೊಂಡು ಬರೋಣ. ಈ ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದಲ್ಲಿ ಪರಶುರಾಮ ಸನ್ನಿಧಿ ಇದೆ, ಅಲ್ಲಿನೂ ಹೋಗಿ ದರ್ಶನ ಮಾಡ್ಕೊಳ್ಳೋಣಂತೆ. ಇಲ್ಲಿನ ವಿಶೇಷಗಳು ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮತ್ತೆ
ನೋಡಿದ್ರಲ್ವ ಈ ದೇವಸ್ಥಾನ ಸುತ್ತಮುತ್ತಲು ತುಂಬ ಬ್ಯೂಟಿಫುಲ್ ಆಗಿದೆ. ಬನ್ನಿ ಮತ್ತೆ ಇದ್ರ ದೇವಸ್ಥಾನದ ವಿಶೇಷಗಳೇನು ಅಂತಲೂ ತಿಳ್ಕೊಳ್ಳೋಣ. ಸರ್ ಇನ್ನೊಂದು ವಿಚಾರ ಇದೆ ಸರ್. ಇದು ಈ ಪರಶುರಾಮಪುರದಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನಂದ್ರೆ ಇವಾಗ ನಂಜುಂಡೇಶ್ವರ ಸ್ವಾಮಿ ಟೆಂಪಲ್ ಬಂದಂತ ಭಕ್ತಾದಿಗಳು ಅಲ್ಲಿಂದ ತಮ್ಮ ಏನೋ ಕಷ್ಟಗಳು ಆಗಿರ್ಬೋದು, ಕಾರ್ಪಣ್ಯಗಳಾಗಿರ್ಬೋದು, ಅವ್ರಿಗೆ ಸುಖ ಸಮೃದ್ಧಿಗೋಸ್ಕರ ಏನು ಇವಾಗ ದೇವರ ಹತ್ರ ಬೇಡ್ಕೊಂತಾರೋ ಅದನ್ನ ಈಡೇರಿಸಬೇಕಂದ್ರೆ ನಂಜುಂಡೇಶ್ವರ ಸ್ವಾಮಿ ಕೈಲಿ ಒಬ್ಬರ ಕೈಯಿಂದಲ್ಲ, ಈ ಪ್ರತಿಷ್ಠಾಪನೆ ಮಾಡಿರೋ ಪರಶುರಾಮರ ಕೈಲೂ ಇದೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಬರೋದ್ರಿಂದ ಇಲ್ಲಿ ಬೆಲ್ಲ ಮತ್ತು ಉಪ್ಪು ಕೊಡೋದು ಒಂದು ಒಡಂಬಡಿಕೆ ಸರ್. ಕೊಟ್ಟರು ಅವ್ರ ತಮ್ಮ ಇಷ್ಟಾರ್ಥಗಳು ಏನಿದೆ ಮನಸ್ಸಲ್ಲಿ ಅದನ್ನ ಪರಶುರಾಮ ಹತ್ರ ಬೇಡಿಕೊಂಡು ಅದನ್ನ ನದಿ ನೀರಿಗೆ ಪ್ರದಕ್ಷಿಣೆ ಹಾಕಿ 3 ಪ್ರದಕ್ಷಿಣೆ ಹಾಕಿ ಅದನ್ನ ನೀರಲ್ಲಿ ಬಿಡೋದ್ರಿಂದ ತಮ್ಮ ಪಾಪಗಳು ಕರ್ಮಗಳೆಲ್ಲ ಮುಕ್ತಿಗೊಳಿಸಿ ಒಂದು ಹೊಸ ಜೀವನಕ್ಕೆ ಒಂದು ನಾಂದಿ ಆಡೋನು ಅಂತ ಇದು ಇಲ್ಲಿನ ಒಂದು ಪ್ರತೀತಿ ಸರ್. ಹಾಗೆ ಇನ್ನೊಂದು ಸರ್ ಇದೆ. ಆಮೇಲೆ ಇನ್ನೊಂದು, ನೀವು ನಂಜುಂಡೇಶ್ವರ ಟೆಂಪಲ್ಗೆ ಹೋದಾಗ ಒಂದು ಪಂಚಲಿಂಗದಲ್ಲಿ ರೂಪಿತವಾಗಿರೋ ಇದು ಸ್ವಾಮಿ ತಾಯಿ ಪಾರ್ವತಿ ದೇವಿಯ ಪಕ್ಕದಲ್ಲಿ ಒಂದು ಪಂಚಲಿಂಗದ ನೀವು ಲಿಂಗ ಕಾಣ್ತೀರಾ. ಅದ್ರಲ್ಲೂ ಒಂದು ಇತಿಹಾಸ ಇದೆ ಸರ್. ಈಗ ರಾಜ ಟಿಪ್ಪು ಸುಲ್ತಾನರ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಆ ಪಟ್ಟದಾನೆ ರಾಜ ಟಿಪ್ಪು ಸುಲ್ತಾನರ ಪಟ್ಟದ ಆನೆ ಒಂದು ಕಣ್ಣು ಕಾಣದಲ್ಲೇ ಇರೋದು ಒಂದು ದುಷ್ಟಕರ ಸಂಗತಿನೇ. ಆ ಸಂಗತಿಯಲ್ಲಿ ಇದ್ದಾಗ ಟಿಪ್ಪು ಸುಲ್ತಾನ್ ಅವರಿಗೆ ತಮ್ಮ ಮಂತ್ರಿ ಹೆಸರು ನನಗೆ ತಿಳಿದಿಲ್ಲ ಸರ್, ಮಂತ್ರಿಯವರು ಒಂದು ಸಲಹೆ ಕೊಡ್ತಾರೆ ಸರ್. ಆ ಸಲಹೆ ಪ್ರಕಾರ ಏನ್ ಮಾಡ್ತಾರೆ, 48 ದಿನಗಳ ಕಾಲ ಈ ಶ್ರೀಕಂಠೇಶ್ವರನ ಪೂಜಿಸಿ ಆರಾಧಿಸಿದ ಟಿಪ್ಪು ಸುಲ್ತಾನ್ ಅವರಿಗೆ ಮತ್ತೆ 48 ದಿನಗಳ ಕಾಲ ಆ ಆನೆ ಕೂಡ ಇಲ್ಲಿ ಬಂದು 48 ದಿನಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿದ ಆನೆಗೂ ಕೂಡ ಆ ಕಳೆದುಕೊಂಡಂತ ಕಣ್ಣು ಕೂಡ ಶ್ರೀಕಂಠೇಶ್ವರ ಸ್ವಾಮಿಯ ಅವರು ಮತ್ತೆ ಕಣ್ಣು ನೀಡಿದ್ದು ಕೂಡ ಅದು ತುಂಬಾ ನಾವು ಇಲ್ಲಿ ಕಾಣ್ಬೋದು ಸರ್. ಇಲ್ಲಿ ನೋಡಿದ್ರಲ್ವಾ ಶ್ರೀಕಂಠೇಶ್ವರ ದೇವಸ್ಥಾನ, ಪರಶುರಾಮ ಅವರ ದೇವಸ್ಥಾನ ಸನ್ನಿಧಿ ತುಂಬ ಬ್ಯೂಟಿಫುಲ್ ಆಗಿದೆ. ಡೋಂಟ್ ಮಿಸ್ ಇಟ್. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ.